ಮೀಡಿಯಾದಲ್ಲಿ ಏನು ಗೊಂದಲ ಇದ್ದಿದೆ, ಇದಕ್ಕೆ ಏನು ಸಬ್ಸ್ಟೆನ್ಸ್ ಇಲ್ಲ ಅಂತ ನಾವು ಎಕ್ಸ್ಪ್ಲೇನ್ ಮಾಡಿದ್ವಿ. ಆದ್ರೂ ಅವ್ರ ಕನ್ಸರ್ನನ್ನು ಹೇಳಿದ್ದಕ್ಕೆ ಕೆಲವು ಇದೊಂದೆಲ್ಲ ಬೇರೆ ಬೇರೆ ವಿಚಾರದ ಕನ್ಸರ್ನ ನಮ್ಮ ಹತ್ರ ಹೇಳಿದ್ರು. ನಾವು ಅದನ್ನೆಲ್ಲ ತಿಳ್ಕೊಂಡು ಮಾರನೇ ದಿವಸ ನಮ್ಮಲ್ಲಿ ಮೀಟಿಂಗ್ ಮಾಡಿ ಈ ಕನ್ಸರ್ನಿಗೆ ಏನು ಮಾಡಬೇಕು ಅಂತ ನಾವು ವಿಚಾರ ಮಾಡಿ ಒಂದು ನಿರ್ಧಾರಕ್ಕೆ ಬಂದ್ವಿ. ಅದೇನಂತಂದರೆ, ಇದು ನಮ್ಮ ಇಂಟರ್ನಲ್ ಯೂಸ್ ಇರೋದ್ರಿಂದ ಇದು ಗೊಂದಲದಿಂದ ಅನಾವಶ್ಯಕವಾಗಿ ಅದನ್ನು ಕಂಟಿನ್ಯೂ ಮಾಡಬಾರ್ದು ಅಂತ ಹೇಳಿ ಅದನ್ನು ಯಾವುದನ್ನು ನಾವು ತೆಗೆದಾಕೋದಲ್ಲ, ಅದನ್ನು ಸೇರಿಸಲಿಕ್ಕೆ ಅನುಕೂಲ ಇಟ್ಕೊಂಡು ಯಾವುದನ್ನು ನಾವು ಆ ಡ್ರಾಪ್ ಡೌನ್ನಲ್ಲಿ ಬರೆದಿದ್ದಾಗೆ ಮಾಡಲಿಕ್ಕೆ ಆಗ್ತದೆ ಅಂತ ಯೋಚನೆ ಮಾಡಿ ನಾವು ಕೆಲವನ್ನು ಅದನ್ನು, ಯಾಕಂದರೆ ಅದಕ್ಕೆ ಇದು ಕಂಟೆನ್ಷಿಯಸ್ ಇಶ್ಯೂ ಆಯಿತು. ನಾನು ಹೇಳಿದಾಗೆ ಅದಕ್ಕೆ ಏನೂ ಲೀಗಲ್ ವ್ಯಾಲಿಡಿಟಿ ಇರಲಿಲ್ಲ, ಏನೂ ಕಾನ್ಸಿಕ್ವೆನ್ಸಸ್ ಇರಲಿಲ್ಲ. ಬಟ್ ಇದು ಯಾಕೆ ಗೊಂದಲಕ್ಕೆ ನಾವು ಅವಕಾಶ ಕೊಡಬೇಕಂತ ತಿಳ್ಕೊಂಡು ಅವು ಯಾವ ಜಾಸ್ತಿ ಕಂಟೆನ್ಷಿಯಸ್ ಇಶ್ಯೂ ಇತ್ತು ಅದನ್ನು ನಾವು ಆ ಡ್ರಾಪ್ ಡೌನ್ನಲ್ಲಿ ನಮ್ಮಿಂದ ಪ್ರಾಂಪ್ಟ್ ಆಗಿ ಒಬ್ಬನು ಈ ಕಮ್ಯುನಿಟಿ ಕಾಸ್ಟ್ ಅಂತ ಹೇಳಬಾರ್ದು ಅಂತ ಹೇಳಿ ಅದಕ್ಕೆ ಆ ಡ್ರಾಪ್ ಡೌನ್ನಲ್ಲಿ ಅವಕಾಶ ಮಾಡಿ ಕೊಡಲಿಲ್ಲ. ಬಟ್ ಆ ಜಾತಿ ಇದು ಏನು ನಾವು ಪಟ್ಟಿ ಮಾಡಿದ್ವಿ ಮುಂಚೆ, ಅದು ಯಾರಾದರೂ ಬಂದು ಇದು ತಂದು ಇದೇ ಜಾತಿ ಅಂತ ಹೇಳಲಿಕ್ಕೆ ಅವಕಾಶ ಇದೆ. ನಮ್ಮ ಸಿಸ್ಟಮ್ನಲ್ಲಿ ಅದನ್ನು ಬರಿಬೋದು. ಆ ರೆಲೆವೆಂಟ್ ಕಾಲಮ್ನಲ್ಲಿ ನಮ್ದು ಈ ಜಾತಿ ತಂದು ಇದು ಅಂತ ಹೇಳಲಿಕ್ಕೆ ಅವಕಾಶ ಇದೆ. ಅವು ಯಾವುದು ಎಲ್ಲನೂ ಬಿಟ್ಟು ಇತರೆ ಅಂತಲೂ ಸೇರಿಸಲಿಕ್ಕೆ ಅವಕಾಶ ಇದೆ. ಹೀಗಾಗಿ ಸ್ವಇಚ್ಛೆಯಿಂದ ಯಾರು ಯಾವ ಜಾತಿಯನ್ನು ಜಾತಿ ಅಥವಾ ಧರ್ಮವನ್ನು ರೆಕಾರ್ಡ್ ಮಾಡಬೇಕಂತ ಇದೆ, ಅದಕ್ಕೆ ಪೂರ್ತಿ ಅವಕಾಶ ಇದೆ. ಹೀಗಾಗಿ ಇದು ಇಮ್ಯಾಜಿನರಿ ಗೊಂದಲ ಅಂತ ತಿಳ್ಕೊಂಡು ನಾವು ನಮ್ಮ ಆಯೋಗದಲ್ಲಿ ಇದನ್ನು ಸರಿಪಡಿಸಿ ಆಗಿದೆ ಅಂತ ನಾವು ತಿಳ್ಕೊಂಡು ಮುಂದುವರಿಸ್ತಾ ಇದ್ದೀವಿ. ಎಷ್ಟು ತೆಗೆದಿದ್ದೀರಿ ಈ ತರ? 33. ಅದು ಬರೀ ಕ್ರಿಶ್ಚಿಯನ್ ಧರ್ಮದಲ್ಲಿ ಇದ್ದಿದ್ದ ಅಥವಾ ಬೇರೆ ಎಲ್ಲ? ನಾನು ನಿಮ್ಗೆ ಹೇಳಿದೆ ಪದೇ ಪದೇ, ಇದು ನಮ್ಮ ಇಂಟರ್ನಲ್ ಯೂಸ್ಗೆ ಮಾತ್ರ. ನೀವು ಹೇಳ್ತಾ ಇದ್ದೀರಿ ಇಂಟರ್ನಲ್ ಅಂತ, ಕರೆಕ್ಟ್. ಬಟ್ ಸಮೀಕ್ಷೆಯಲ್ಲಿ ಅದು ಬರುತ್ತೆ. ನೀವು ರಿಪೋರ್ಟ್ ಸಮೀಕ್ಷೆಯಲ್ಲಿ ಬರೋದಿಲ್ಲ. ಸಮೀಕ್ಷೆಯಲ್ಲಿ ಯಾಕೆ ಬರ್ತದೆ ಅದನ್ನು ತಪ್ಪಾಗಿದೆ. ನೀವು ಆರಂಭದಿಂದ ಏನು ಹೇಳ್ತಾ ಇದ್ದೀರಿ, ನಮಗೆ ಅದು ಕಾನೂನಿಗಾಗಿ ಬರಲ್ಲ, ನಾವು ಕೊಡ್ತಾ ಇಲ್ಲ ಅಂತ ಹೇಳ್ತೀವಿ. ಈಗ ಇದು ಇಶ್ಯೂ ಬಂದ ಮೇಲೆ ನೀವು ತೆಗಿತಾ ಇದ್ದೀರಿ. ಇದು ಬರುವ ಮೊದಲಾದ್ರೆ ಅದು ಪಟ್ಟಿಲಿ ಬರ್ತಿತ್ತಲ್ವ? ನಾವು ಇಶ್ಯೂ ಬಂದವಾಗ ಅದು ಇಶ್ಯೂ ಆಗ್ತದೆ ಅಂತ ಹೇಳಿ ತೆಗ್ದಿದ್ದಲ್ಲ, ಅದು ಅವಶ್ಯಕತೆ ಇಲ್ಲ ಅಂತ ನಾವು ತೆಗ್ದಿದ್ವಿ. ಇಷ್ಟೆಲ್ಲ ಗೊಂದಲ ಆದ್ಮೇಲೆ ಇಷ್ಟೆಲ್ಲ ಗೊಂದಲ ಆಗಿ ಸಮಾಜದಲ್ಲಿ ಅಲ್ಲೋಲ ಕಲ್ಲೋಗಿ ಸಂಘರ್ಷ ಆದ್ಮೇಲೆ ನೀವು ಸ್ಪಷ್ಟೀಕರಣ ಕೊಡ್ತಾ ಇದ್ದೀರಾ. ಮತ್ತೆ ಈಗ ನಮಗೆ ಯಾಕೆ ಎಸ್ಸಿನಲ್ಲಿ 101, ಎಸ್ಟಿನಲ್ಲಿ 50, ಮತ್ತೆ ಬ್ಯಾಕ್ವರ್ಡ್ ಅಲ್ಲಿ 887 ಕ್ಯಾಸ್ಟ್ಗಳ ಹೆಸರು ನೋಟಿಫೈಡ್. ಅದನ್ನ ಹೊರತುಪಡಿಸಿ ಸಾವಿರಾರು ಜಾತಿಗಳು ಇರಬಹುದು. ಯಾವುದು ಅಂತ ಅದನ್ನು ನಾವೇನು ನೋಟಿಫೈ ಮಾಡಲ್ಲ, ಯಾವ ಸರ್ಕಾರಗಳು ನೋಟಿಫೈ ಮಾಡೋದಿಲ್ಲ. ಅದರಲ್ಲಿ ನಮಗೆ ನಿಮ್ಮ ಮನೆಗೆ ಬಂದಾಗ ನೀವು ಒಂದು ಜಾತಿ ಹೇಳಿದ್ರೆ ಅವ್ರು ಏನೋ ಬರ್ಕೋತಾರೆ, ಬರ್ಕೊಂಡಿದ್ದನ್ನ ಅನಲೈಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಬ್ಯಾಕ್ ಎಂಡ್ ಅಲ್ಲಿ. ಹಾಗಾಗಿ ಆ ಕಾರಣಕ್ಕೆ ಒಂದು. ಎರಡನೇದು, ನೀವೇನೋ ಉಚ್ಚಾರಣೆ ಮಾಡಿ ಹೇಳ್ತೀರಿ, ಇವರೇನೋ ಉಚ್ಚಾರಣೆ ಬರ್ಕೊಳ್ತಾರೆ, ಮಿಸ್ಟೇಕ್ ಆಗುತ್ತೆ. ಆ ಕಾರಣಕ್ಕೇನೆ ಅಷ್ಟು ಜಾತಿಗಳನ್ನ ಬಿಟ್ಟು ಉಳಿದದ್ದನ್ನ ಅಂದಾಜು ಆಯೋಗದವರು ಮಾಹಿತಿಯನ್ನ ಪಬ್ಲಿಕ್ ಇಂದ ನಂದು ಇಂಥ ಜಾತಿ ಇದೆ ಅನ್ನೋದ್ರಿಂದ ಬರ್ಕೊಂಡಿದ್ರು, ಸರ್ವೆನೂ ಮಾಡಿದ್ರು. ಆನಂತರ ನಾವು ನೋಟಿಫೈ ಮಾಡಿದ್ವಿ, ಕೆಲವು ಹೆಸರು ಸೇರಿಸಿ ಅದ್ರ ಸರ್ವೆ ಮಾಡಿದ್ವಿ. ಅದನ್ನು ಬಿಟ್ಟು ಕೂಡ ಸರ್ವೆ ಸಂದರ್ಭದಲ್ಲಿ ಅಲ್ಲ ನೀವು ಮಾಡಿರೋದು 1351 ಅಲ್ಲ, ಅದ್ರ ಬಿಟ್ಟು ನನ್ನ ಜಾತಿ ಇದೆ ಅಂತ ಹೇಳಿದ್ದನ್ನು ಬರ್ಕೊಂಡಿದ್ದೇವೆ. ಅದು ಏನಂತಂದ್ರೆ, ಯಾಕೆ ಡ್ರಾಪ್ ಡೌನ್ ಅಲ್ಲಿ ಹಾಕೋತೀವಿ ಅಂದ್ರೆ, ತಪ್ಪು ಬರ್ಕೋಬಾರದು, ಇದಿದ್ರೆ ಇದಿದೆ ಅಂತ ತೋರಿಸ್ಲಿಕ್ಕೆ ಅಷ್ಟೇ ಬರ್ಕೊಳ್ಳೋದು. ಇಟ್ ಇಸ್ ನಾಟ್ ನಾವು ಸೇರಿಸೋದಾಗ್ಲಿ ಅಥವಾ ಮಾಡೋದಾಗ್ಲಿ, ಇದು ತಪ್ಪಾಗಬಾರ್ದು ಅನ್ನೋ ಕಾರಣಕ್ಕೆ ಇಂಟರ್ನಲ್ ಎನಾಮರೇಟರ್. ಈಗ ಎನಾಮರೇಟರ್ ನಾವು ಒಬ್ಬ ಟೀಚರ್ ಮಾಡ್ಕೊಂಡಿರ್ತೀವಿ, ಅವ್ರಿಗೆ ಎಲ್ಲವೂ ಸ್ಪೆಲ್ಲಿಂಗ್ ಕರೆಕ್ಟಾಗಿ ಗೊತ್ತಿರೋ ಯಾರೋ ಒಬ್ರು SD ಹಾಕಿರ್ತೀವಿ, ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಡ್ರಾಪ್ ಡೌನ್ ಅಲ್ಲಿ ಇಟ್ಕೊಂಡಿರೋದು ಅಷ್ಟೇ. ಇಸ್ ನಾಟ್ ನಾವು ರೆಕಗ್ನೈಸ್ಡ್ ಅಲ್ಲ. ಹಾಗಾಗಿ ಅದರಲ್ಲಿ ಬಂದಿರೋದ್ರಲ್ಲಿ ಹಿಂದೆನೆ ಕ್ರಿಶ್ಚಿಯನ್ ಅದು ಯಾವ್ಯಾವ್ದು ಇದಾವೆ ಅವೆಲ್ಲ ಇತ್ತು.
ಈಗ ಅದು ಗೊಂದಲ ಇರೋದ್ರಿಂದ ಅದನ್ನ ಲೀಡ್ ಮಾಡ್ಬಿಡಿ, ಬೇಕಾದ್ರೆ ಬರ್ಸ್ಕೊಳಕ್ಕೆ ಈ ತರ ಎಲ್ಲ ಅವಕಾಶ ಕೊಟ್ಟು ಸ್ಪೆಸಿಫೈ ಮಾಡಕ್ಕೆ ಅವಕಾಶ ಕೊಟ್ಟಿದ್ದೇವೆ. ಹಾಗಾಗಿ ಅದನ್ನ ತಗ್ಗಿ ಅದು ಇರೋದು ಸೂಕ್ತ ಅಲ್ಲ ಅಂತ ಎಲ್ಲ ನೀವು ಮಾಧ್ಯಮದಲ್ಲಿ ಅಲ್ಲಿ ಇಲ್ಲಿ ಬಂದ ನಂತರದಲ್ಲಿ ಅದನ್ನ ನಾವು ಪಾಸ್ ಮಾಡಿದ್ದೇವೆ. ಯಾವ ಜಾತಿ ಬೇಕಾದ್ರೂ ಬರೆಸ್ಬೋದು. ಇವತ್ತು 1561 ಬಿಟ್ಟು ನಂದು XYZ ಅವರೆಲ್ಲ ಸೆಲ್ಫ್ ಡಿಕ್ಲರೇಷನ್, ನಾನು XYZ ಅಂತ ಬರಬೇಕು. ಅಲ್ಲ ಒಂದು ನಿಮಿಷ ಇದು ಸೆಲ್ಫ್ ಡಿಕ್ಲರೇಷನ್. ಹಿಂದೆಯೂ ಮಾಡ್ಕೋಬೇಕಾದ್ರೆ ನಾವೊಂದು ಆಪ್ಷನ್ ಇದೆ, ನಾನು ಯಾವುದೋ ಜಾತಿಯನ್ನ ಹೇಳೋದಿಲ್ಲ, ನಾನು ಅದನ್ನ ಡಿಸ್ಕ್ಲೋಸ್ ಮಾಡ್ಕೊಳ್ಳೋದಿಲ್ಲ ಅನ್ನೋದಕ್ಕೂ ಅವಕಾಶ ಇದೆ, ಕೊಟ್ಟಿದ್ದೇವೆ. ಹಿಂದೆ ಕಾಂತರಾಜ್ ಆಯೋಗದ ರಿಪೋರ್ಟ್ ಮಾಡಿದಾಗ ನಾನು ನನ್ನ ಜಾತಿ ಹೇಳಲ್ಲ ಅನ್ನೋದು 1 ಲಕ್ಷ ಚಿಲ್ಲರೆ ಜನ ಇದ್ದಾರೆ. ಮತ್ತೆ ನನ್ನ ಜಾತಿಯನ್ನ ಡಿಸ್ಕ್ಲೋಸ್ ಮಾಡ್ಕೊಳ್ಳಿಕ್ಕೆ ಇಷ್ಟ ಇಲ್ಲ, ನಿರಾಕರಿಸ್ತೇನೆ ಅನ್ನೋದು 1,70,000 ಒಟ್ಟು 3 ಲಕ್ಷ. ಆ ತರ ಸ್ವತಂತ್ರವಾಗಿ ಎಲ್ಲರಿಗೂ ಅವಕಾಶ ಇದೆ. ಇವತ್ತು ನಾನು ಇಷ್ಟ ಇಲ್ಲ ಅಂತ ಹೇಳಲಿಕ್ಕೂ ಅವಕಾಶ ಇದೆ, ನಾನು ಹೇಳ್ಕೊಳ್ಳಲ್ಲ ಅನ್ನೋದು ಅವಕಾಶ ಇದೆ. ಇಲ್ಲ ಇತರೆ ಜಾತಿನಲ್ಲಿ ನೀವೇನಾದ್ರೂ ಬೇರೆ ಬರ್ಕೋತೀವಿ ಅಂದ್ರೆ ಬರ್ಕೊಳ್ಳಿಕ್ಕೂ ಅವಕಾಶ ಇದೆ. ಪ್ರತಿ ವಿಷಯದಲ್ಲಿಯೂ ಕೂಡ ಅದ್ರ ಇತರೆನಲ್ಲಿ ಸ್ಪೆಸಿಫೈ ಅನ್ನೋದೊಂದು ಆ ಕಾಲಂ ಕೊಟ್ಟು ಮೊದಲಿಂದನೂ ಮಾಡ್ತಾ ಇರೋದು ಪ್ರೊಸೀಜರ್ ಹಾಗೇನೆ ಈಗಲೂ ಇದೆ. ಅದನ್ನ ನಾವು ಕೊಡದೇ ಇದ್ರು ನಾವು ಇಲ್ಲ ನಾನು ಅದೇ ಅಂತ ಬರ್ಸ್ಕೊಳ್ಳೋದಿದ್ರೆ ಬರ್ಸ್ಕೋಬಹುದು, ನಾವು ಬೇಡ ಅಂತ ಹೇಳಿ. ಒಬ್ಬರು 1561 ಡ್ರಾಪ್ ಡೌನ್ ಅಲ್ಲಿ ಇತ್ತು, -33. 33 ಯಾವ್ದು ನಾವು ಇಲ್ಲಿ ಕೂತ್ಕೊಂಡು ನಮಗೆ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಬಂದಿರೋದು, ದಯವಿಟ್ಟು ಒಂದು ಸ್ವಲ್ಪ ನಾನು ಯಾಕೆ ಏನು ಮಾಡಿದೀವಿ ಅಂತ ತಿಳಿಸ್ಲಿಕ್ಕೆ ತಮ್ಮನ್ನು ಕರೆದಿರೋದು. ನಾವು ಕರೆಯೋ ಅವಶ್ಯಕತೆ ಇರಲಿಲ್ಲ, ನಾವು ಏನು ಮಾಡ್ಕೊಳ್ಬೇಕು ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಇದರಿಂದ ಮೀಡಿಯಾದಲ್ಲಿ ಗೊಂದಲ ಆಗಿದೆ. ಪ್ರಜಾಪ್ರಭುತ್ವ ಕರೆಯಕ್ಕೆ ಅವಶ್ಯಕತೆ ಇಲ್ಲ ಅಂತೀರಲ್ಲ, ಪ್ರಜಾಪ್ರಭುತ್ವ ಇದು. ನೀವು ಹಿಂದುಳಿದ ವರ್ಗ ಸರ್ಕಾರದ ಒಂದು ಅಂಗಸಂಸ್ಥೆ, ನೀವು ಕರೆಯಕ್ಕೆ ಅವಶ್ಯಕತೆ ಇಲ್ಲ ಅಂದ್ರೆ ಏನು ಅರ್ಥ? ನೀವು ಹಂಗಂದ್ರೆ ಪಬ್ಲಿಕ್ ಮೆಸೇಜ್ ಕೊಡೋದು ಬೇಡವಾ? ಅವ್ರು ಹೇಳಿದ್ರೆ ಅವಶ್ಯಕತೆ ಇರಲಿಲ್ಲ ಅಂದ್ರೆ ಏನು ಅರ್ಥ? ಅದು ಕರೆಯೋ ಅವಶ್ಯಕತೆ ಇಲ್ಲ ಅಂದ್ರೆ ಏನು ಅರ್ಥ ಸರ್? ಅದು ಪ್ರಜಾಪ್ರಭುತ್ವ ಇದು, ಡೆಮಾಕ್ರಸಿ. ತಮಗೆ ಫಸ್ಟ್ ಹೇಳ್ಬಿಡ್ತೀನಿ, ಏನಂತ ಹೇಳಿದ್ರೆ ತಾವು ನಿಮ್ಗೆ ಕರೆಯೋ ಅವಶ್ಯಕತೆ ಇರಲಿಲ್ಲ ಅಂತೀರಲ್ಲ, ನಾವೇ ಮಾಡ್ಕೊಂಬೋದಾಯ್ತು ಅಂತೀರ. ಇದು ಪ್ರಜಾಪ್ರಭುತ್ವ. ನೀವು ಒಂದು ಸರ್ಕಾರದ ಒಂದು ಆಯೋಗ, ಸರ್ಕಾರ ನೇಮಕ ಮಾಡಿರೋ ಆಯೋಗ, ನೀವು ನಿಮ್ಮ ಕರೆಯೋ ಅವಶ್ಯಕತೆ ಇಲ್ಲ, ನಿಮ್ಮ ಸ್ಪಷ್ಟೀಕರಣ ಅವಶ್ಯಕತೆ ಇಲ್ಲ, ನಿಮ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಏನು ಮಾಡಬೇಕು ಅನ್ನೋದು ಅವಶ್ಯಕತೆ ಇಲ್ಲ ಅಂತ ಹೇಳಿಲ್ಲ, ಹೇಳಿಲ್ಲ ಸರ್. ನಿಮ್ಗೆ ಹೋಗಿ ಸರ್ ಮುಂದೆ ಹೋಗಿ. ಒಂದು ಶಬ್ದದಲ್ಲಿ ನೀವು ಇಷ್ಟೆಲ್ಲ ತಿಳ್ಕೊಂಡು ಈಗ ಚರ್ಚೆ ಮಾಡೋದಾದರೆ ಅದಕ್ಕೆ ಕಾಲಾವಕಾಶ ಇಲ್ಲ. ಇಲ್ಲಿ ನಾನು ನಿಮಗೆ ಕರೆದಿದ್ದು ನಾವು ಏನು ಮಾಡಿದ್ದೀವಿ ಅಂತ ತಿಳಿಸ್ಲಿಕ್ಕೆ. ಇದು ಪ್ರಜಾಪ್ರಭುತ್ವದ ಗೌರ್ಮೆಂಟ್ ನಡೆಸ್ತಾ ಇಲ್ಲ, ಇಲ್ಲಿ ನಾನು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ನೀವು ಏನೋ ಒಂದು ಶಬ್ದಕ್ಕೆ ಅದು ಒಂದು ಇದನ್ನೇ ಶುರು ಮಾಡಿದರೆ ನಾನು ಏನು ಮಾಡ್ತೀನಿ? ಎಲ್ಲ ಅವರು ಸ್ವಲ್ಪ ನೀವು ಇದು ನೀವು ಇಲ್ಲಿ ಬಂದಿರೋ ಜರ್ನಲಿಸ್ಟ್ ಅಂತ ಹೇಳಿ ನಿಮಗೂ ರೆಸ್ಪಾನ್ಸಿಬಿಲಿಟಿ ಇದೆ. ಬಟ್ ನೀವು ಮಾತಾಡುವಾಗ, ಈ ಪ್ರಶ್ನೆ ಮಾಡುವಾಗ ನೀವು ಏನು ಮಾತಾಡ್ತಾ ಇದ್ದೀರಾ ಅಂತ ತಾವು ತಿಳ್ಕೊಳ್ಬೇಕು. ಆ ವಿಷಯ ನನ್ನ ಹತ್ರ ಚರ್ಚೆ ಮಾಡೋದಿದೆಯಾ ನಿಮಗೆ? I am as much responsible as you are, and you are also as much responsible as I am. ಏನು ರೆಲೆವೆಂಟ್ ಇದೆ ಅದು ಮಾತಾಡಿ. ನಾನು ಚರ್ಚೆಗೆ ಕೂತ್ಕೊಂಡಿರೋದು, ನಮಗೆ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಕೂತಿರೋದು. ಈ ಕಾರಣದಿಂದ ಗೊಂದಲ ಏನು ಅಂತ ನಮಗೆ ಹೈಲೈಟ್ ಮಾಡಿದ್ದಕ್ಕೆ ನಾವು ಅದನ್ನು ತೆಗಿಬಹುದು ಅಂತ ಅನುಕೂಲತೆ ಇದ್ದರಿಂದ ನಾವು ಅವನ್ನ ತೆಗೆದುಹಾಕಿಲ್ಲ. ಅದು ಪಟ್ಟಿಯಲ್ಲಿ ಇರ್ತದೆ, ಬಟ್ ಅದು ಪ್ರಾಂಪ್ಟಾಗಿ ಸರ್ವೇಯರ್ಗೆ ಬರೋದಿಲ್ಲ. ನೀವು ನಾವೇನು ತೆಗೆದುಹಾಕಿದ್ದೀವಲ್ಲ ಆ ಜಾತಿಯನ್ನು ಅದೇ ಜಾತಿ ಬರ್ಕೊಳ್ಳಿ ಅಂತಂದರೆ ನಾವು ಬರ್ಕೊಳ್ಳಿಕ್ಕೆ ಕಾಲಮ್ ಇದೆ, ಅವಕಾಶ ಇದೆ, ಅದನ್ನೇ ಬರೆಸ್ಬೋದು. ನಾವು ತೆಗೆದುಹಾಕಿದ್ದೀವಿ ಅಂತ ಹೇಳಿ ನಾವು ಅದು ಇಟ್ ಈಸ್ ನಾಟ್ ಬೀಂಗ್ ಕನ್ಸಿಡರ್ಡ್. ಒಕ್ಕಲಿಗ ಕ್ರಿಶ್ಚಿಯನ್ ಅಂತ ಇದ್ರೆ ಬರೆಸ್ಬೋದು. ತಾವು ಒಕ್ಕಲಿಗ ಕ್ರಿಶ್ಚಿಯನ್ ಬರೆಸ್ಬೋದು. ಹೇಳಿ ನಾವು ಸಾಯಂಕಾಲವರೆಗೂ ಕೂತ್ಕೊಂಡು ತಮ್ಗೆ ಆನ್ಸರ್ ಮಾಡ್ತೀನಿ. ದಯವಿಟ್ಟು ಒಬ್ಬೊಬ್ಬರೇ ಮಾತಾಡಿ. ಹೇಳಿ ಸರ್, ತಾವೇ ರಿಲಿಜಿಯಸ್ ಐಡೆಂಟಿಟಿ ಇರೋ ಕ್ಯಾಸ್ಟ್ಗಳು ಒಕ್ಕಲಿಗ ಕ್ರಿಶ್ಚಿಯನ್ ಜೈನ ಒಕ್ಕಲಿಗ ಆ ಥರ ಎಲ್ಲ ಅವ್ರು ಬರೆಸ್ಕೊಳ್ಳಿ, ಅವಕಾಶ ಇದೆ. ನಮ್ಮಲ್ಲಿ ನಮ್ಮ ಸರ್ವೇಯರ್ಗೆ
ಅದು ಇಮಿಡಿಯೇಟಾಗಿ ಅವೈಲಬಲ್ ಇಲ್ಲ. ಅದು ಅವೈಲಬಲ್ ಇಲ್ಲ ಅಂದರೆ ಅವ್ರು ಬರೆಸ್ಬಾರ್ದು ಅಂತಲ್ಲ, ಅವ್ರು ಯಾವ್ದು ಹೇಳ್ತಾರೆ ಅದನ್ನೇ ಬರೆಸ್ಬೇಕು. ಅವ್ರಿಗೆ ಮನಸ್ಸಿಗೆ ಕನ್ನಡನೇ ಬರೆಸ್ಲಿಕ್ಕೆ ಆಗಲ್ಲ. ಈಗ ಒಬ್ಬರು ಬಂದು ಒಕ್ಕಲಿಗ ಕ್ರಿಶ್ಚಿಯನ್ ಅಂತ ಹೇಳ್ತಾನೆ, ಅದು ಬರೆಸ್ಲಿಕ್ಕೆ ಅವಕಾಶ ಇದೆ. ನಾವು ತೆಗೆದುಹಾಕ್ಲಿಕ್ಕೆ ಸಿಸ್ಟಮ್ನಲ್ಲಿ ತೆಗೆದುಹಾಕ್ಲಿಕ್ಕಿಲ್ಲ. ಬಟ್ ನಮ್ಮಿಂದ ಪ್ರಾಂಪ್ಟ್ ಆಗಿ ನಾವು ಅಪಪ್ರಚಾರ ಮಾಡ್ತಾ ಇದ್ದೀವಿ ಅನ್ನೋ ಅಪವಾದಕ್ಕೆ ಮಾತ್ರ ನಾವು ಅವಕಾಶ ಕೊಡಬಾರ್ದು ಅಂತೇಳಿ ನಮ್ಗೆ ಯಾವ್ಯಾವುದು ಕನ್ಸರ್ನ್ ಎಕ್ಸ್ಪ್ರೆಸ್ ಮಾಡಿದ್ರು ಅದನ್ನು ನಾವು ಹೈಡ್ ಮಾಡಿದ್ದೀವಿ. ಅದು ಅಲ್ಲೇ ಇದೆ, ಅದೆಲ್ಲೂ ತೆಗೆದುಹಾಕಿಲ್ಲ. ಅದನ್ನು ಅವ್ರು ಬರೆಸ್ಬೇಕಂತಂದ್ರೆ ನಾವು ಅದನ್ನೇ ಬರೆಸ್ತೀವಿ. ಮತ್ತೊಂದು ಏನಂತಂದರೆ, ನಾವು ಇದನ್ನು ಪಬ್ಲಿಷ್ ಮಾಡೋ ಅವಶ್ಯಕತೆನೇ ಇರಲಿಲ್ಲ. ಈಗ ಯಾರೋ ಲೀಕ್ ಮಾಡಿಕೊಂಡು ತೊಗೊಂಡೋಗಿ ಇವ್ರು ಈಗ ಬರ್ಸಿದ್ದಾರೆ ಹಾಗೆ ಬರ್ಸಿದ್ದಾರೆ ಅಂತ ಹೇಳಿ ಗೊಂದಲ ಕ್ರಿಯೇಟ್ ಮಾಡಿರೋದು. ಅದಕ್ಕೆ ನಾನು ರಿಪೀಟೆಡ್ಲಿ ಬಿಗಿನಿಂಗಿಂದ ಹೇಳ್ತಾ ಇರೋದು, ಇದನ್ನು ನಮ್ಮ ಇಂಟರ್ನಲ್ ಯೂಸ್. ಫಾರ್ ಎಕ್ಸಾಂಪಲ್, ನೀವು ಎಲ್ಲೋ ಒಂದು ಏನೋ ಭಾಷಣ ಮಾಡಲಿಕ್ಕೆ ಹೋಗ್ತೀರಿ, ನೀವು ಅದನ್ನೇನೋ ಒಂದು ನೋಟ್ ಮಾಡ್ಕೊಂಡು ಹೋಗಿರ್ತೀರಿ. ಆ ನೋಟ್ನಲ್ಲೂ ನೀವು ಭಾಷಣ ಮಾಡೋದು ಏನೋ ಹೆಚ್ಚು ಕಡಿಮೆ ಆದರೆ ನೀವು ನೋಟ್ನಲ್ಲಿ ಈ ಥರ ಮಾಡಿದ್ದೀರಿ ಇದು ಯಾಕೆ ಅಂತ ಅದು ಪಬ್ಲಿಕ್ನಲ್ಲಿ ಡಿಬೇಟ್ ಮಾಡಲಿಕ್ಕಾಗ ಇಟ್ಸ್ ಆಲ್ ಅವರ್ ಇಂಟರ್ನಲ್ ಯೂಸಿಗೆ ನಾವು ನೋಟ್ ಮಾಡ್ಕೊಂಡು ಒಂದು ನಿಮಿಷ ಅವ್ರು ಮುಗಿಸ್ತೀರಿ, ನಮ್ಮ ಹತ್ರ ಬರ್ತೀನಿ. ಹೇಳಿ ಸರ್, ತಮ್ಮ ಮತ್ತೇನಾದರೂ ಇದೆ ಕ್ವೆಶ್ಚನ್? ಒಂದು ನಿಮಿಷ ಅಂದ್ರೆ ರಿಮೂವ್ ಮಾಡಿರೋ 33 ಕ್ಯಾಸ್ಟ್ ಪಟ್ಟಿ ಕೊಡ್ತೀನಿ ಸರ್, ತಮ್ದು ಹೇಳಿ. ಮೂಲ ಜಾತಿ ಅದನ್ನ ಹೆಂಗ್ ಇದು ಮಾಡ್ತೀರಾ? ಮತಾಂತರ ಅಂತಂದಾಗಿರುತ್ತೆ ಸರ್, ಕ್ರಿಶ್ಚಿಯನ್ ಒಕ್ಕಲಿಗ ಅನ್ನುವಂಥದ್ದಾಗಿರುತ್ತೆ. ಮೂಲ ಜಾತಿ ಯಾವ್ದಕ್ಕೆ ಸೇರಿಸ್ತೀರಾ? ಧರ್ಮಕ್ಕೆ ಯಾವ ಧರ್ಮಕ್ಕೆ ಯಾವ್ದಕ್ಕೆ ಸೇರಿಸ್ತೀರಾ? ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಮ್ಮ ಸರ್ವೆ ಮಾಡ್ತಾ ಇರೋದು ಸಾಮಾಜಿಕ ಸ್ಥಿತಿಗತಿ. ಕಾಸ್ಟ್ ಇಸ್ ಓನ್ಲಿ ಒನ್ ಆಫ್ ದಿ ಕಾಂಪೋನೆಂಟ್ ಆಫ್ ಕ್ವೆಶ್ಚನರ್. ಆಯ್ತಾ? ಎಲ್ಲ ನಾವು ಸ್ಥಿತಿಗತಿಗಳನ್ನು ತಿಳ್ಕೊಂಡ ಮೇಲೆ ಯಾವ ಕಮ್ಯುನಿಟಿಗೆ ಏನು ಕೊರತೆ ಇದೆ, ಏನು ಅನುಕೂಲ ಮಾಡಿಕೊಡ್ಬೇಕು ಅನ್ನೋದನ್ನು ರಿಕಮೆಂಡ್ ಮಾಡಲಿಕ್ಕೆ ನಾವು ಡಾಟಾ ಜನರೇಟ್ ಮಾಡ್ತಾ ಇದ್ದೀವಿ. ನಮ್ಮ ಸರ್ವೆ ಮುಗಿದ ಮೇಲೆ ನಮ್ಮ ಎಲ್ಲ ಸ್ಪೆಷಲಿಸ್ಟು, ಅದರಲ್ಲಿ ಅಡ್ವೈಸರ್ಸು ಅವರೆಲ್ಲ ಕೂತ್ಕೊಂಡು ಯಾವ ಗ್ರೂಪ್ನಲ್ಲಿ ಯಾವುದಕ್ಕೆ ಏನು ಬರಬೇಕು ಅಂತ ತೀರ್ಮಾನ ಮಾಡ್ತಾರೆ ಸರ್ವೆ ಮುಗಿದ ಮೇಲೆ. ಆ ಟೈಮ್ನಲ್ಲಿ ಯಾವ್ಯಾವ ಕಮ್ಯುನಿಟಿ ಯಾವ್ಯಾವ ಲೆವೆಲ್ನಲ್ಲಿ ಇದೆ ಅಂತ ತಿಳ್ಕೊಂಡು ಅದು ಸ್ಟೇಟ್ ಅಡ್ವೈಸ್ ಮೇಲೆ ಹೋಗಿದೆಯೋ ಕೆಳಗಿದೆಯೋ ಅಂತ ವಿಚಾರ ಮಾಡಿ ಅದನ್ನು ಫೈನಲೈಸ್ ಮಾಡ್ತಾರೆ. ಈಗ ನೀವೇನು ಕೇಳಿದ್ರು ಆವಾಗ ಏನಂತ ಯಾವ ಇದರಲ್ಲಿ ನೀವು ಕನ್ಸಿಡರ್ ಮಾಡ್ತೀರಿ ಅಂತ ಕೇಳಿ. ಈಗ ಕನ್ವರ್ಟ್ ಆಗಿದ್ದರೆ ಅವ್ರು ಕ್ರಿಶ್ಚಿಯನ್ ಕ್ಯಾಟಗರಿಯಲ್ಲೇ ಕನ್ಸಿಡರ್ ಮಾಡ್ತಾರೆ. ಅವರಿಗೆ ಮೂಲ ಜಾತಿಯಲ್ಲಿ ಸೇರಿಸಿ ಮೂಲ ಜಾತಿ ಜಾಸ್ತಿ ಮಾಡಲಿಕ್ಕೆ ಹೊರಟಿದ್ದು ಅಥವಾ ಕ್ರಿಶ್ಚಿಯನ್ರು ಜಾಸ್ತಿ ಮಾಡಲಿಕ್ಕೆ ಹೊರಟಿದ್ದು ಅವಕಾಶ ಇಲ್ಲ. ಅದು ಇಂಡಿವಿಜುವಲ್ ಕಾಸ್ಟ್ ವೈಸ್ ನಾವು ಇವ್ಯಾಲ್ಯೂಯೇಟ್ ಮಾಡೋದಿಲ್ಲ. ಆವಾಗ ಗ್ರೂಪ್ ಮಾಡಿ ಯಾವ ಗ್ರೂಪ್ನಲ್ಲಿ ಯಾರು ಬರ್ತಾರೆ, ಯಾರ ಸೋಷಿಯಲ್ ಲೆವೆಲ್ ಒಂದೇ ಇದೆ ಅಂತ ಹೇಳಿ ಸೇರಿಸ್ಬಿಟ್ಟು ಮಾಡ್ಬೋದು. ನಾವು ಇವ್ಯಾಲ್ಯೂಯೇಟ್ ಮಾಡುವಾಗ ನಿಮಗೆ ಮಿಸ್ಕನ್ಸೆಪ್ಷನ್ ಇರೋದ್ರಿಂದ ಒಂದು ಅಗ್ದಿ ಎಕ್ಸ್ಟ್ರೀಮ್ ಎಕ್ಸಾಂಪಲ್ ಕೊಡ್ತೀವಿ. ದೆರ್ ಈಸ್ ಅ ಪರ್ಸನ್ಸ್ ಲೆವೆಲ್ ಆಫ್ ಎ ಮುಸ್ಲಿಮ್ ಈಸ್ ಅಟ್ ಎಕ್ಸ್, ಒಬ್ಬ ಬ್ರಾಹ್ಮಣಂದು ವೈ ಇದೆ ಅಥವಾ ಅವ್ರದ್ದು ಎಕ್ಸ್ ಇದೆ. ಅವ್ರು ಎರಡು ಕ್ಲಬ್ ಆಗಿ ನಮ್ಗೆ ಕನ್ಸಿಡರೇಷನ್ ಆಗ್ತದೆ. ಅವ್ರ ಲೆವೆಲ್ ಯಾವುದಿದೆ ಅಂತ ನೋಡಲಿಕ್ಕೆ ಮಾತ್ರ ನಾವು ಜಾತಿ ಧರ್ಮ ಎಲ್ಲನೂ ಬ್ಯಾಕ್ ಎಂಡ್ನಲ್ಲಿ ವಿಚಾರಣೆ ಮಾಡ್ತೀವಿ. ಇವಾಗ ನಾವು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದು ಅದಕ್ಕೆ ಅನುಕೂಲ ಆಗುವಾಗ ಯಾವ ಜಾತಿಯಲ್ಲಿ ಎಷ್ಟು ಹಿಂದುಳಿಕೆ ಇದೆ ಅಂತ ತಿಳ್ಕೊಳ್ಳಿಕ್ಕೆ ಈ ಡಾಟಾನ ಕ್ಯಾಪ್ಚರ್ ಮಾಡ್ತಾ ಇರೋದು. ಸೊ ಅದಕ್ಕೆ ಜಾತಿಗೂ ಮತ್ತು ಡಾಟಾಕ್ಕೂ ಏನೂ ಸಂಬಂಧ ಇಲ್ಲ. ಹೀಗಾಗಿ ದಯವಿಟ್ಟು ತಾವು ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ನಾವು ಅದರಿಂದ ಆ ಜಾತಿಯ ನಂಬರ್ ಹೆಚ್ಚು ಮಾಡ್ತೀವಿ, ಈ ಜಾತಿ ಆ ಅವಕಾಶನೇ ಇಲ್ಲ. ಅದರಲ್ಲಿ ಬ್ಯಾಕ್ ಎಂಡ್ನಲ್ಲಿ ನಾವು ಕ್ರಿಶ್ಚಿಯನ್ ಕನ್ವರ್ಟ್ ಆಗಿದ್ರೆ ಅದು ಕ್ರಿಶ್ಚಿಯನ್ಗೆ ಹೋಗ್ತದೆ. ಇವರು ಬೇರೆ ಮೂಲ ಜಾತಿ ಇದ್ದವ್ರು ಬಂದು ಕ್ರಿಶ್ಚಿಯನಿಗೆ ಸೇರೋದಿಲ್ಲ, ಅಥವಾ ಕ್ರಿಶ್ಚಿಯನ್ನವರು ಮೂಲ ಜಾತಿಗೆ ಹೋಗಿ ಸೇರೋದಿಲ್ಲ. ಅದು ತಾವು ತಪ್ಪು ಕಲ್ಪನೆಯಲ್ಲಿ ಇದು ಮೀಡಿಯಾದಲ್ಲಿ ಅದು ಗೊಂದಲ ಇದೆ. ತಮ್ಮ ಕ್ಲಿಯರ್ ಆಯಿತು ಸರ್? ತಮ್ಮದು ನೀವು ಅದೇ ಗೊಂದಲ ಅಂತ ಹೇಳ್ತಾ ಇದ್ದೀವಿ. ಈಗ ಇದು ಆಗಸ್ಟ್ 19ಕ್ಕೆ ಪತ್ರಿಕೆಯಲ್ಲಿ ಕೊಟ್ಟ ಜಾಹೀರಾತಲ್ಲೇ ಇರುವಂಥ ಜಾತಿಗಳು ಯಾವುದು? ಈ ಕ್ರಿಶ್ಚಿಯನ್, ಕುರುಬ ಕ್ರಿಶ್ಚಿಯನ್ ಇವೆಲ್ಲ ಇತ್ತಲ್ವಾ? ಹಂಗಾಗಿ ಇದು ಮಾಧ್ಯಮ ಸೃಷ್ಟಿ, ಇದು ಸೃಷ್ಟಿ ಅಲ್ಲ, ಆಯೋಗನೇ ಪ್ರಕಟಿಸಿದಂಥ ಆ್ಯಡ್ ಇತ್ತು ಅಲ್ವಾ ಸರ್? ತಾವು ಕ್ವೆಶ್ಚನ್ ಇನ್ನೊಂದು ಸರಿ ಹೇಳಿ. ಅದೇ ಸರ್, ಅಷ್ಟು ಕ್ರಿಶ್ಚಿಯನ್ ಜಾತಿಗಳು ಒಂದು ನಿಮಿಷ ಅವ್ರು ಹೇಳಿ. ಒಂದು ನಿಮಿಷ ಅವ್ರು ತಮ್ಮ ಸ್ವಾಮಿ ಸರ್, ಈಗ ಆಕ್ಷೇಪಣೆಗಳು ಹೆಂಗ್ ಬಂತು? ಪತ್ರಿಕೆಯಲ್ಲಿ ಕೊಟ್ಟಿರೋದ್ರಿಂದ ಆಕ್ಷೇಪಣೆಗಳು ಬಂತು. ಮಾಧ್ಯಮ ಅಂದ್ರೆ ಮಾಧ್ಯಮ ಒಬ್ಬರೇ ಅಲ್ಲ, Yes, sir. ಸಮಾಜ